ವಿಷ್ಣು ಸಮಾಧಿ ಧ್ವಂಸ ಬಾಲಣ್ಣ ಕುಟುಂಬಕ್ಕೆ ಆಘಾತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭಿಮಾನ ಸುಳಿಯುವ ವಿಚಾರದಲ್ಲಿ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ನಟ ಬಾಲಣ್ಣನ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಅಭಿಮಾನ್ ಸ್ಟುಡಿಯೋ ಜಾಗ ವಶಕ್ಕೆ ಪಡೆಯಲು ಸರ್ಕಾರ ಒಂದಿಷ್ಟು ನಿರ್ಧಾರವನ್ನ ಮಾಡಿದೆ. ಸ್ಟುಡಿಯೋಗಾಗಿ 20 ಎಕರೆ ಜಾಗ ನೀಡಿದಂತ ಸರ್ಕಾರ, ಈ ಸ್ಟುಡಿಯೋ ನಿರ್ಮಾಣ ಮಾಡೋದಕ್ಕೆ 20 ಎಕರೆ ಜಾಗವನ್ನು ನೀಡಿದಂತ ಸರ್ಕಾರ ಹಿರಿಯ ನಟ ಬಾಲಣ್ಣ ಕುಟುಂಬದಿಂದ ಷರತ್ತನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅರಣ್ಯ ಇಲಾಖೆ ಜಾಗ ಎಂದು ವಶಕ್ಕೆ ಪಡೆಯಲು ಒಂದಿಷ್ಟು ನಿರ್ಧಾರವನ್ನ ಕೂಡ ಈಗ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ವಿಷ್ಣು ಸಮಾಧಿ ಧ್ವಂಸ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಭಿಮಾನಿಗಳು ಕಣ್ಣೀರು ಹಾಕಿದ್ರಿ. ಅವತ್ತು ವಿಷ್ಣು ಸಮಾಧಿ ರಾತ್ರೋರಾತ್ರಿ ಇಡೀ ಸಮಾಧಿಯನ್ನೇ ನೆಲಸಮ ಆಗ್ಬಿಡುತ್ತೆ, ಇಡೀ ಸಮಾಧಿನೇ ನೆಲಸಮ ಆಗುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡು ಯಾಕೆ ಏನಾಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಸ್ತಾಪವನ್ನ ಮಾಡಬೇಕಾಗಿತ್ತು. ಆದರೆ ಆ ಕೇಸ್ ಆ ಸಂದರ್ಭದಲ್ಲಿ ಕೋರ್ಟ್ನಲ್ಲಿತ್ತು. ಆ ಕೋರ್ಟ್ ಹೇಳಿದಂಥ ಮಾಹಿತಿಯನ್ನ ಕೋರ್ಟ್ ಕೊಟ್ಟಂತ ಒಂದಿಷ್ಟು ಕೋರ್ಟ್ ಮುಂದೆ ಯಾರೂ ಕೂಡ ಏನೋ ಹೇಳೋಕ್ಕಾಗೋದಿಲ್ಲ ರೀ. ಯಾಕಂದರೆ ನ್ಯಾಯಾಲಯ, ಆ ನ್ಯಾಯಾಲಯಕ್ಕೆ ಅದಕ್ಕೆ ಆದಂಥ ಘನತೆ ಇದೆ, ಗೌರವ ಇದೆ. ನಾವೆಲ್ಲರೂ ಕೂಡ ಕಾನೂನನ್ನು ಪಾಲಿಸಬೇಕು. ಈ ನೆಲದಲ್ಲಿ ನಾವು ಇದ್ದೀವಿ ಅಂತಂದರೆ ಕಾನೂನಿನ ನೆಲವನ್ನು ನಾವೆಲ್ಲರೂ ಕೂಡ ಗೌರವಿಸಲೇಬೇಕು. ಹಾಗಾಗಿ ಇದೀಗ ಬಾಲಣ್ಣ ಕುಟುಂಬಕ್ಕೆ ಶಾಕ್ ಕೊಟ್ಟಿದೆ. ಅಭಿಮಾನ್ ಸ್ಟುಡಿಯೋ ಜಾಗ ವಶಕ್ಕೆ ಪಡೆದುಕೊಂಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನೋಡಿ, ಈ ಅಭಿಮಾನ್ ಸ್ಟುಡಿಯೋ ಸರ್ಕಾರದ ಸ್ವತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಇದು ಸರ್ಕಾರದಲ್ಲಿ ನಿಜವಾಗ್ಲೂ ಕೂಡ 1969ರಲ್ಲಿ ಸರ್ಕಾರದಿಂದ ನಟ ಬಾಲಣ್ಣಗೆ ಒಂದು 20 ಎಕರೆ ಭೂಮಿಯನ್ನು ಲೀಸ್ ಕೊಡ್ತಾರೆ. ಕೆಂಗೇರಿ ಹೋಬಳಿಯ ಮೈಲಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 26ರ ಭೂಮಿ ಒಂದು ಏನು ಸ್ಟುಡಿಯೋ ಇದೆ ನೋಡಿ, ಅಲ್ಲೊಂದು ಸ್ಟುಡಿಯೋ ನಿರ್ಮಾಣಕ್ಕಾಗಿ ಭೂಮಿಯನ್ನು ನೀಡಿದಂಥ ಕಂದಾಯ ಇಲಾಖೆ ಆ ಸಂದರ್ಭದಲ್ಲಿ 20 ವರ್ಷದವರೆಗೆ ಪರಭಾರೆ ಮಾಡುವಂತಿಲ್ಲ ಅಂತ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸರ್ಕಾರದ ಅಧಿನೇಯ ಏನಿದೆ, ಆ ಅಧಿನೇಯ ನಿಯಮ ಏನಿದೆ, ಉಲ್ಲಂಘನೆಯನ್ನು ಮಾಡಿರುವಂಥದ್ದು ಇಲ್ಲಿ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ನೋಡಿ, ಆ ಉಲ್ಲಂಘನೆ ಮಾಡಿಕೊಂಡು ಬೇರೆ ಕುಟುಂಬಕ್ಕೆ ಇದು ಮಾರ್ತಾರೆ. ಅಭಿಮಾನ್ ಸ್ಟುಡಿಯೋ ನಿರ್ಮಾಣಕ್ಕೆಂದು ಮೊದಲು ಭೂಮಿ ಸೇಲ್ ಮಾಡಿ ಒಂದಿಷ್ಟು ಬಾಲಕೃಷ್ಣ ಮಕ್ಕಳಾದಂಥ ಶ್ರೀನಿವಾಸ ಆಗಿರ್ಬೋದು, ಬಿ ಗಣೇಶ್ಗೆ ಷರತ್ತುಬದ್ಧ ಅನುಮತಿಯನ್ನು ಕೊಡ್ತಾರೆ. 1 ಎಕರೆ ಭೂಮಿಗೆ 14,37,15,000 ರೂಪಾಯಿಗೆ ಮಾರಾಟ ಆಗುತ್ತೆ. ನೋಡಿ, ರಾಘವೇಂದ್ರಗೆ ಭೂಮಿ ಮಾರಿದಂಥ ನಟ ಬಾಲಣ್ಣ ಮತ್ತು ಮೊಮ್ಮಗ ಕಾರ್ತಿಕ್ ಅವರು. ಹಾಗಾಗಿ ಒಟ್ಟಾರೆ ಏನಪ್ಪ ಅಂತಂದರೆ, ಇಷ್ಟು ದಿನಗಳ ಕಾಲ ಅಭಿಮಾನಿಗಳು ಕೂಡ ಸಾಕಷ್ಟು ನೋವಲ್ಲಿದ್ದರು. ಯಾರ್ದು ಸ್ಟುಡಿಯೋ, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಕೇಸ್ ಕೂಡ ನಡೀತಾ ಇತ್ತು. ಕೋರ್ಟ್ನಲ್ಲಿ ಇರಬೇಕಾದಂಥ ಸಂದರ್ಭದಲ್ಲೇ ಪ್ರತಿ ವರ್ಷವೂ ಕೂಡ ಕೋಟಿಗೊಬ್ಬ ನಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ನಟ ಅಂದರೆ ನಮ್ಮ ವಿಷ್ಣುದಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದಂಥ ಸಂದರ್ಭದಲ್ಲಿ ಆ ಪ್ರೀತಿ, ಆ ಅಭಿಮಾನಿಗಳು ಕೂಡ, ಯಾಕಂದರೆ ಅವರ ಹುಟ್ಟುಹಬ್ಬ ಬಂದಾಗ ಎಲ್ಲರೂ ಕೂಡ ಅಭಿಮಾನ್ ಸ್ಟುಡಿಯೋ ಅಂತ ಹೋಗ್ತಾ ಇದ್ರು. ಕೆಂಗೇರಿಯಲ್ಲೇ ಇರುವಂಥ ಅಭಿಮಾನ್ ಸ್ಟುಡಿಯೋ, ಅಲ್ಲಿ ಹೋಗಿ ಅಲ್ಲಿರುವಂಥ ಆ ಅಭಿಮಾನ್ ಸ್ಟುಡಿಯೋದಲ್ಲಿ ಇರುವಂಥ ಒಂದಿಷ್ಟು ಸಂಭ್ರಮ ಸಡಗರ ಎಲ್ಲ ಕಡೆ ಮಾಡ್ತಾಯಿದ್ರು. ಆದರೆ ರಾತ್ರೋರಾತ್ರಿ ಸಮಾಧಿ ನೆಲಸಮ ಆಗಿಬಿಡುತ್ತೆ. ಆ ಸಮಾಧಿಗೆ ಹೋದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಮಗೆಲ್ರಿಗೂ ಕೂಡ ಯಾವ ರೀತಿಯಾದಂಥ ಒಂದು ಫೀಲ್ ಬರ್ತಾ ಇತ್ತು ಅಂತಂದರೆ, ಹೌದ್ರಿ, ಇದ್ದರೆ ಈ ರೀತಿಯಾದಂಥ ಒಬ್ಬ ಕೋಟಿಗೊಬ್ಬ ಇರಬೇಕು, ಇದ್ದರೆ ಇಂಥ ಒಬ್ಬ ನಟ ಇರಬೇಕು, ಇಂಥ ನಟನನ್ನು ಭಾಳಷ್ಟು ಅನ್ಯಾಯ ಮಾಡಿಬಿಟ್ರು ಅಂತ ಎಲ್ಲರೂ ಕೂಡ ಈಗಲೂ ಕೂಡ ಮಾತಾಡ್ಕೊಳ್ತಿರ್ತಾರೆ. ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಭಿಮಾನ್ ಸ್ಟುಡಿಯೋ ಸರ್ಕಾರದ ಸ್ವತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಏನಿದೆ, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಸರ್ಕಾರ ಒಂದಿಷ್ಟು ಆಗುತ್ತೆ. ನೋಡೋಣ, 1969ರಲ್ಲಿ ಸರ್ಕಾರ ನಟ ಏನಿತ್ತು, ಬಾಲಣ್ಣವರಿಗೆ 20 ಎಕರೆ ಏನು ಭೂಮಿ ಲೀಸ್ ಕೊಟ್ಟಿತ್ತು, ಅದಾದ ನಂತರ ಸಾಕಷ್ಟು ಬದಲಾವಣೆಗಳು ಆಯಿತು. ಒಟ್ಟಾರೆಯಾಗಿ ವಿಷ್ಣು ಅಭಿಮಾನಿಗಳಿಗೆ ಒಂದಿಷ್ಟು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಮತ್ತೆ ಏನಾದರೂ ಬೆಳವಣಿಗೆ ಆಗಬಹುದು ಅನ್ನೋದು ಕೂಡ ಈಗ ಕಾಯ್ತಾ ಇದ್ದಾರೆ.